ಅದಾದಮೇಲೆ ಇದೊಂದು ಹೊಸದಾಗಿ ಕಾಣ್ತಾ ಇದೆ ನಿಮಗೆ. ಸೊ ಇದು ಬೆಂಗಳೂರಲ್ಲಿ ಏನು ಒಂದು 2 days ಇದ್ನಲ್ಲ, ಆವಾಗ ಇದನ್ನು ಹಾಕಿಸಿದೆ. ಐ ಫೆಲ್ಟ್ ಇಟ್ ಈಸ್ ನೆಸಸರಿ. ಸೊ ವಾಟ್ ವಾಸ್ ಅ ಗುಡ್ ಥಿಂಗ್, ವಾಟ್ ಇಸ್ ಅ ಬ್ಯಾಡ್, ನನ್ನ ಓವರ್ ಆಲ್ ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲ ಕಷ್ಟ ಕಣಗುರು ನಮ್ಮ ಬೈಕರ್ಸ್ದು. ಅಯ್ಯೋ this windshield, bro, this is the one of the value for money modification what I've done. ನಾನು ಆ್ಯಕ್ಚುಲಿ ಮೋಟೋ ಜಾಕ್ ಯಾವ ಥರ ಇದೆ ಅದದ್ದು ಅಂದ್ಕೊಂಡಂಗಿಲ್ಲ. ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಆಪ್ರೇಟ್. ಸೊ ನಾವು ಈ ಥರ ಇಟ್ಬಿಟ್ಟು ಅದನ್ನು ಪ್ರೆಸ್ ಮಾಡಿದಾಗ ಮೇಲ್ಗಡೆ ಹೇಳ್ತಿಲ್ಲ, ಅದು ಸ್ಟ್ಯಾಂಡ್ ಜರ್ಕೊಂಡು ಹೋಗ್ತಾ ಇತ್ತು. Hey guys, good afternoon and welcome back to my another video. ಸೊ ಕನ್ಯಾಕುಮಾರಿ ರೈಡ್ನ ಕೊನೆಯ ದಿನದಾದ ಕೊನೆಯ ಎಪಿಸೋಡ್ಗೆ ಸುಸ್ವಾಗತ. ಸೊ ಇವತ್ತು ನಾನು ಹೊರಟಿದ್ದೀನಿ ಬೆಂಗಳೂರಿಂದ ಹುಬ್ಬಳ್ಳಿಗೆ. ಸೊ ವಿಚ್ ಈಸ್ ದ ಫೈನಲ್ ಡೆಸ್ಟಿನೇಷನ್. ಸೊ ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು 2 days ಇದ್ದೆ ನಾನು. ಅದು ಮುಗಿಸ್ಕೊಂಡು ಇವಾಗ ವಾಪಸ್ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು. ಸೊ ಸಮಯ ಈಗ ಆ್ಯಕ್ಚುಲಿ 1 ಗಂಟೆ ಆ್ಯಂಡ್ ಐ ಆಮ್ ನಿಯರ್ ಚಿತ್ರದುರ್ಗ. ಸೊ ನಾನು ಬೆಳಗ್ಗೆ ಹೊರಟಿದ್ದು ಲೇಟು, ಆಲ್ಮೋಸ್ಟ್ ಒಂದು 9:45 10 ಆಗಿದೆ ಅನಿಸುತ್ತೆ ಮನೆ ಬಿಟ್ಟಾಗ. ಅದಾದಮೇಲೆ ವಾಪಸ್ಸು ವೀಡಿಯೋ ಮಾಡ್ತೀನಿ. ದೆನ್ ನೋಡಿದ್ರೆ ನಾನು ಮೈಕೆ ಕನೆಕ್ಟ್ ಮಾಡಿಲ್ಲ. ಸೊ ವೀಡಿಯೋ ಮಾಡಿದ್ದೆಲ್ಲ ವೇಸ್ಟು. ಅಯ್ಯೋ ಅಂತ ಅಂದ್ಕೊಂಡು ಆಮೇಲೆ ಅದಕ್ಕೆ ಇವಾಗ ಚಿತ್ರದುರ್ಗ ಹತ್ರ ಬಂದು ಇವಾಗ ನೋಡಿ ಮತ್ತೆ ವಾಪಸ್ ರೀಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಇದೊಂದು ಹೊಸದಾಗಿ ಕಾಣ್ತಾ ಇದೆ ನಿಮಗೆ. ಸೊ ಇದು ಬೆಂಗಳೂರಲ್ಲಿ ಏನು ಒಂದು 2 days ಇದ್ನಲ್ಲ, ಆವಾಗ ಇದನ್ನು ಹಾಕಿಸಿದೆ. ಐ ಫೆಲ್ಟ್ ಇಟ್ ಈಸ್ ನೆಸಸರಿ. ಯಾಕಂದರೆ ಪದೇ ಫೋನ್ ತೆಗಿಯೋದು, ಹಾಕೋದು, ಮ್ಯಾಪ್ ನೋಡೋದು, ಇಟ್ಸ್ ಆಲ್ ಹೆಡ್ಏಕ್. ಆ್ಯಂಡ್ ಐಫೋನ್ ಅಲ್ಲಿ ಇನ್ನೊಂದು ಫೋನ್ ಇತ್ತಲ್ಲ, ನಾನು ಹೋಗ್ತಾ ಇನ್ನೊಂದು ಫೋನ್ ಹಾಕಿದ್ದೆ. ಬಟ್ ಪ್ರಾಬ್ಲಮ್ ಏನಂತಂದರೆ ನನ್ನ ಕಾಲ್ ಬಂದರೆ ಯಾವುದು ಗೊತ್ತೇ ಆಗ್ತಿರ್ಲಿಲ್ಲ. ಒಂದು 2 ಮೇನ್ ಇಂಪಾರ್ಟೆಂಟ್ ಕಾಲ್ ಮಿಸ್ ಮಾಡಿದೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಐ ಲಾಸ್ಟ್ ಅ ಡೀಲ್. ಸೊ ಬಿಸ್ನೆಸ್ ಡೀಲ್ ಲಾಸ್ ಆಯಿತು. ಹೀಗಾಗಿ ಐ ಸೆಡ್ ಬಾಸ್ ಬೇಡ ಹಾಕ್ಬಿಡೋಣ, ಆರಾಮಾಗಿ ಹೋಗ್ತಾ ಇರ್ಬೋದು. ಸೊ ನಾವು ಇಟ್ಸ್ ಲೈಕ್ ಆ್ಯಪಲ್ ಕಾರ್ ಪ್ಲೇ ಇದೆ ಇದರಲ್ಲಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತಾ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಈ ನಂದು ಕನ್ಯಾಕುಮಾರಿ ರೈಡ್ ಹೇಗಿತ್ತು ಆ್ಯಂಡ್ ಈ ಬೈಕ್ ಪರ್ಫಾರ್ಮೆನ್ಸ್ ನನಗೆ ಯಾವ ಥರ ಅನ್ನಿಸ್ತು ರೈಡ್ ಮಾಡೋಕ್ಕೆ. ಆ್ಯಂಡ್ ವಾಟ್ ವಾಸ್ ನೀವು ಆಲ್ಮೋಸ್ಟ್ ನೋಡಿರ್ತಾರೆ ನನ್ನ ಎಂಟೈರ್ ಸೀರೀಸಲ್ಲಿ. ಸೊ ನೋಡಿಲ್ಲ ಅನ್ನೋದ್ರೆ ಪ್ಲೇ ಲಿಸ್ಟಲ್ಲಿದೆ ಕನ್ಯಾಕುಮಾರಿ ರೈಡ್ ಅಂತ, ಅದ್ರಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಫಸ್ಟ್ 1 to ಎಲ್ಲ ಎಪಿಸೋಡ್ಗಳು ನೋಡಿ. ಆ್ಯಂಡ್ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅದು ನೋಡಿದವ್ರಿಗೆ. ಬಟ್ ಸ್ಟಿಲ್ ಈ ಬೈಕ್ ಯಾವ ಥರ ಪರ್ಫಾರ್ಮ್ ಮಾಡ್ತು ಆ್ಯಂಡ್ ನನಗೆ ಎಲ್ಲಿ ಏನೇನು ಪ್ರಾಬ್ಲಮ್ ಆಯಿತು, ಸೊ ವಾಟ್ ವಾಸ್ ಅ ಗುಡ್ ಥಿಂಗ್, ವಾಟ್ ಇಸ್ ಅ ಬ್ಯಾಡ್, ನನ್ನ ಓವರ್ ಆಲ್ ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇವರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಅಕ್ಕನ್ ಅಯ್ಯೋ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಲ್ಲ. ಹೆಂಗೆ ಇದು? ಹಾಂ ಬೇಗ ರಾಂಗ್ ಪೊಸಿಷನ್ ನಿಲ್ಲಿಸ್ಬಿಟ್ನ ಗಾಡಿನ. ಬಂದ ಹೋಗೇ ಬಿಡ್ತಾ. ಇದೇನು ಗುರು ಕಾಟ್ಲೆ ನಂದು. ಥೂ ಬೇಡ, ಇರಲಿ ಒಂದು 500 ಅಂತ ಹಾಕ್ಬಿಡೋಣ. ಶೆಕೆ ಬೇರೆ ಆಗ್ತದೆ ಆ್ಯಕ್ಚುಲಿ. ಅಯ್ಯೋ ಏನು ಗುರು ಇದು ನಮ್ಮದು ಕಾಟ್ಲೆ. ಇನ್ನು ಫಸ್ಟ್ ಲೈನರ್ ಹುಡ್ಕ್ಬೇಕು ಇವಾಗ. ಎಲ್ಲಿಟ್ಟಿದ್ದೀನಿ? ಎಲ್ಲಿದೆ?
ಗ್ಲೌಸ್ ತೆಗೆದ್ಬಿಟ್ಟು ಹಾಕೋಬೇಕಾ? ಕ್ವಾಟ್ಲೆ ಗುರು ಇದು. ಸೊ ಗ್ಲೌಸ್ ತೆಗೆದು ಹಾಕೊಳ್ಳೋದು ತುಂಬ ಈಸಿ. ಅಯ್ಯಪ್ಪ, ಎಲ್ಲ ಕಷ್ಟಗಳು ಗುರು ನಮ್ಮ ಬೈಕರ್ಸ್ದು. ಅಯ್ಯೋ, ಹೆಲ್ಮೆಟ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಅಯ್ಯೋ ಮಳೆ ಬರಲಿಲ್ಲ ಅಂತಂದರೆ ಸೆಕೆ ಸತ್ತು ಹೋಗ್ತೀವಿ ನಾವು. Okay, boys, let's roll. So as I was saying, so total the experience ಆಗಿತ್ತು ರೈಡ್ದು. ಆ್ಯಂಡ್ ಬೈಕ್ ಯಾವ ಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ಸೊ ಪ್ರಾಬ್ಲಮ್ಸ್ ಏನಾಯಿತು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಆಫ್ ಆಲ್ ಬಂದು ದ ಎಂಟೈರ್ ರೈಡ್, ದ ಟ್ರಿಪ್ ವಾಸ್ ಆಸಮ್ ಆ್ಯಂಡ್ ಅಮೇಝಿಂಗ್. ಯಾಕಂದರೆ ಒಂಥರ ಹೊಸ ರೋಡ್ಸ್ಗಳು, ಹೊಸ ಜಾಗ, ಆ್ಯಂಡ್ ಫಸ್ಟ್ ಮೋಸ್ಟ್ಲಿ ಏನಂದರೆ ಇಟ್ ವಾಸ್ ಅ ಡ್ರೀಮ್ ರೈಡ್. ಸೊ ಎಷ್ಟೋ ವರ್ಷಗಳಿಂದ ಕಾದು ಮಾಡಿದಂಥ ರೈಡ್ ಅದು. ಸೊ ಹೀಗಾಗಿ ವೆನ್ ಇಟ್ ಗೆಟ್ ಕಂಪ್ಲೀಟೆಡ್ ಅಲ್ಲ, ಸೊ ಒಂಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ ಇತ್ತು. ಐ ವಾಸ್ ರಿಯಲಿ ಹ್ಯಾಪಿ. ಆಲ್ಮೋಸ್ಟ್ ಎಲ್ಲ ಕಡೆ ಒಳ್ಳೆ ಟೈಮ್ ಕವರ್ ಮಾಡಿದ್ವಿ. ಬಟ್ ಒಂದೇ ಒಂದು ಮೇನ್ ಪ್ರಾಬ್ಲಮ್ ಅಂತಂದರೆ ಹೋಟೆಲ್ ಬುಕ್ಕಿಂಗ್ದು. ಸಿನ್ಸ್ ಇಟ್ ವಾಸ್ ಅ ವೆರಿ ಸೀಸನಲ್ಲಿ ಹೋಗಿದ್ದಲ್ಲ, ಹೀಗಾಗಿ ತುಂಬ ಲಾಂಗ್ ವೀಕೆಂಡ್ಸು ಅದೆಲ್ಲ ಇದ್ದಿದ್ದರಿಂದ ಹೋಟೆಲ್ಗಳು ಸಿಗೋದೇ ಕಷ್ಟ ಆಗಿತ್ತು. ಹೋಟೆಲ್ ಹಂಟಿಂಗ್ ನೀವು ನೋಡಿರ್ತಾರೆ ಹಳೆ ವೀಡಿಯೋಸಲ್ಲಿ, ಐ ಮೀನ್ ಈ ಸೀರೀಸಲ್ಲಿ ಯಾವ್ಯಾವ ಥರ ಹರಸಾಹಸ ಮಾಡಿದ್ದೀವಿ ಹೋಟೆಲ್ ಹುಡ್ಕೋಕ್ಕೆ ಅಂತ. ಅಲ್ಲೇ ತುಂಬ ಸ್ವಲ್ಪ ಟೈಮ್ ಹೋಗೋದು, ಸಿಟಿ ರೀಚ್ ಆದಮೇಲೆ, ಡೆಸ್ಟಿನೇಷನ್ ರೀಚ್ ಆದಮೇಲೆ. ಅದೊಂದು ಮೇನು. ಬಟ್ ಹಂಗಂತ ಮೇನು ಪ್ರಿಯರ್ ಬುಕ್ ಮಾಡೋಕ್ಕೂ ಪ್ರಾಬ್ಲಮ್ ಏನಂತಂದರೆ ರೂಟ್ ಚೇಂಜ್ ಆಗುತ್ತಾ, ಅಥವಾ ಏನಾದರೂ
ಪ್ಲ್ಯಾನಿಂಗಿನ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಂತ ಒಂದು ಲೆಕ್ಕಾಚಾರ. ಹೀಗಾಗಿ ಮುಂದೆ ಬುಕ್ಕಿಂಗ್ ಮಾಡಿರಲಿಲ್ಲ. ಅಲ್ಲಿ ಹೋಗಿ ಹುಡ್ಕೋಸೋತ್ತಿಗೆ ಸೀಸನ್ ಇರೋದ್ರಿಂದ, ಆಫ್ ಸೀಸನಲ್ಲಿ ಹೋದರೆ ಪ್ರಾಬ್ಲಮ್ಮೇ ಇಲ್ಲ, ಆರಾಮ್ಸೆ ಸಿಗುತ್ತೆ ಆ್ಯಂಡ್ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ರೂಮ್ ಸಿಗ್ತಾನೆ ಇದೆಯಲ್ಲ, ಯಾವುದಾವುದೋ ರೂಮ್ ಸಿಗ್ತಾಯಿತ್ತು. ಅದು ಎಷ್ಟೊಂದು ಕಾಸ್ಟಿಗೆ ಗೊತ್ತಾ, ಯಪ್ಪ, ಅನ್ಬಿಲೀವೇಬಲ್ ಕಾಸ್ಟ್. ಅಷ್ಟೊಂದು ಸ್ವಲ್ಪ ಟ್ರಿಪ್ ಖರ್ಚು ಅಲ್ಲೇ ಜಾಸ್ತಿ ಆಗಿಬಿಡ್ತು ನಮ್ಮದು ಬೇಸಿಕ್ಲಿ. ಇಲ್ಲಂದರೆ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಸೋ ಸ್ಮೂತ್. ರೈಡ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಆರಾಮ್ಸೆ ರೋಡ್ಸ್ಗಳು ಚೆನ್ನಾಗಿತ್ತು. ಮಧ್ಯೆ ಒಂದು ಸ್ವಲ್ಪ ಅದು ಯಾವುದ್ಯಾವುದೋ ಎಲ್ಲೆಲ್ಲೋ ಊರೊಳಗಡೆ ಎಲ್ಲ ಕರ್ಕೊಂಡ್ಬಂದಿತ್ತು ರೂಟು. ಬಟ್ ಆಲ್ಮೋಸ್ಟ್ ದ ಲ್ಯಾಂಡ್ಸ್ಕೇಪ್, ದ ರೈಡ್ ವಾಸ್ ಲೈಕ್ ಬಾಸ್, ಹೇಳಕ್ಕೆ ಮಾತಿಲ್ಲ ಆ ಥರ. ಅಷ್ಟೊಂದು ಚೆನ್ನಾಗಿತ್ತು ರೈಡ್ ಮಾತ್ರ. ಆ್ಯಂಡ್ ದೆನ್ ಕಮಿಂಗ್ ಬ್ಯಾಕ್ ಟು ದಿಸ್ ಬೈಕ್ ಅಲ್ಲ, ಚಿಂದೆ ಗುರು ಈ ಬೈಕು. ನಾಟ್ ಇವನ್ ಅ ಸಿಂಗಲ್ ಇಶ್ಯೂ. 2800 ಕಿಲೋಮೀಟರ್ಸ್ ಇವಾಗ, ಇದು ಇನ್ಕ್ಲೂಡಿಂಗ್ ಇದು ಸೇರಿ. ಸೊ 2000 ಇದನ್ನು ಬಿಟ್ಟರೆ ಇವಾಗ 2400. ಸೊ 2400 ಕಿಲೋಮೀಟರ್ಸು ನಥಿಂಗ್, ಏನೂ ಇಲ್ಲ, ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ಬರೀ ಒಂದು 500 ಕಿಲೋಮೀಟರ್ಸು, 1500 to 800 ಕಿಲೋಮೀಟರ್ಸ್ ಪ್ರತಿ ಒಂದು ಸತಿ ಲೂಪ್ ಮಾಡು ಹೊಡಿ ಗಾಡಿನ. ಚಿಂದಿ ಆಸಮ್ ಆಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಮೈಲೇಜ್ ಆಲ್ಸೋ ಲೈಕ್, ಸ್ಟಾರ್ಟಿಂಗು ನಾನು ಫಸ್ಟ್ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಸಾಕಾಗಿ ಕಡಿಮೆ ಕೊಡ್ತದೆ 33 ಏನೋ. ಅದಾದಮೇಲೆ ದೆನ್ ಎಂಟೈರ್ ಟ್ರಿಪ್ಪು ನಾನು ಆ್ಯಾವ್ರೇಜ್ ತೆಗೆದೆ ಆಯಿತಾ. ಸೊ ಆಲ್ಮೋಸ್ಟ್ ಅಂದರೆ ಟಿಲ್ ಐ ರೀಚ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ರೀಚ್ ಅಷ್ಟೊತ್ತಿಗೆ ನಾನು ಒಂದು ರಫ್ಲಿ, ಎಕ್ಸಾಕ್ಟ್ ಅಲ್ಲ, ಒಂದು ರಫ್ಲಿ ಆ್ಯಾವ್ರೇಜ್ ತೆಗೆದೆ. ಸಮ್ವೇರ್ ಅರೌಂಡ್ 37, 38 ಕೊಟ್ಟಿದೆ ಟೋಟಲ್ಲು, ಇನ್ಕ್ಲೂಡಿಂಗ್ ಅದು ಹುಬ್ಳಿ ಬ್ಯಾಂಗ್ಳೂರು ಸೇರಿ. ಅಂದರೆ ಐ ಥಿಂಕ್ ಅದನ್ನು ಕವರ್ ಮಾಡಿದೆ ಅಂದರೆ ಪ್ರಾಬ್ಲಿ ನಾವು ಬೆಂಗಳೂರಿಂದ ಏನು ಎಂಟೈರ್ ವಾಪಸ್ ಬೆಂಗಳೂರಿಗೆ ಬಂದವಲ್ಲ, ಸೊ ಆ ಸ್ಟ್ರೆಚ್ಚಲ್ಲಿ ನಮಗೆ ಮೈಲೇಜ್ ತುಂಬ ಜಾಸ್ತಿನೇ ಇದೆ. ನಾನು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ನಾನೇನು ಹೇಳಿದ್ನಲ್ಲ, ಎಂಟೈರ್ ಎಕ್ಸ್ಪೀರಿಯೆನ್ಸು, ಫ್ಯೂಲ್ ಕಾಸ್ಟ್ ಅದೆಲ್ಲ ಏನು ಹೇಳಬೇಕು, ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಅಂತ. ಆ ವೀಡಿಯೋದಲ್ಲಿ ಎಲ್ಲ A to Z ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಎಕ್ಸ್ಪೆನ್ಸಸ್ ಎಷ್ಟಾಯಿತು, ಮೈಲೇಜ್ ಎಷ್ಟು ಕೊಟ್ಟಿದೆ ಗಾಡಿ, ಅದೆಲ್ಲ ಅಂತ. ಬಟ್ ಆ್ಯಂಡ್ ದ ವೇ ಇಟ್ ಕ್ರೂಸಸ್ ಅಲ್ಲ ಬಾಸ್, ಅಲ್ಟಿಮೇಟ್. ಆ್ಯಂಡ್ ದಿಸ್ ವಿಂಡ್ಶೀಲ್ಡ್ ಗ್ರೂ, ದಿಸ್ ಇಸ್ ದ ಒನ್ ಆಫ್ ದ ವ್ಯಾಲ್ಯೂ ಫಾರ್ ಮನಿ ಮಾಡಿಫಿಕೇಶನ್ ವಾಟ್ ಹ್ಯಾವ್ ಡನ್. ಒಂದು ಚೂರು ವಿಂಡ್ ಬ್ಲಾಸ್ಟ್ ಇಲ್ಲ. ಆ್ಯಂಡ್ ಎಂಟೈರ್ ಟ್ರಿಪ್ಪಲ್ಲಿ ಇವನ್ ಆಫ್ಟರ್ ರೈಡಿಂಗ್ ಫಾರ್ 2400 ಕಿಲೋಮೀಟರ್ಸ್ ಒಂದು ದಿವಸ ಫೆಟಿಗ್ ಅನಿಸಿಲ್ಲ ನನಗೆ. ಇಲ್ಲಾಂದರೆ ನನ್ನ ಹಳೆ ಜಿಕ್ಸರಲ್ಲಿ ನೇಕಡಲ್ಲ ಹೊಡಿತಾ ಇತ್ತು ವಿಂಡು. ಸೊ ಒಂಥರ ಸುಸ್ತು ಅನ್ಸೋದು, ಆ ಥರ ಯಾವತ್ತೂ ಅನಿಸಿಲ್ಲ ಪ್ರೊಲಾಂಗ್ಡ್ ರೈಡಿಂಗ್ ಮಾಡಿ. ಬಟ್ ಲೈಕ್ ಚಿಂದಿ ಅಲ್ಟಿಮೇಟ್ ಗಾಡಿ ಮಾತ್ರ ಗುರು. ಬಟ್ ಏನಂತಂದರೆ ಫುಲ್ ಹೆವಿಲಿ ಲೋಡ್ ಆದಾಗ ಸ್ವಲ್ಪ ಹೈ ಸ್ಪೀಡಲ್ಲಿ ಕ್ರೂಸ್ ಮಾಡೋದು ಕಷ್ಟ, ಯಾಕಂದರೆ ಜಾಸ್ತಿ ಪವರ್ ಬೇಕು. ಆ್ಯಂಡ್ ದ ಮೈಲೇಜ್ ಡ್ರಾಪ್ಸ್ ಲೈಕ್ ಎನಿಥಿಂಗ್ ಹೈಯರ್ ಸ್ಪೀಡಲ್ಲಿ. ಬಟ್ ಅದೇ ನಾವು ರೆಗ್ಯುಲರ್ ಆಗಿ 90, 100, 80, 90, 100 ಅದರಲ್ಲಿ ಕ್ರೂಸ್ ಮಾಡಿದ್ವಿ ಅಂತಂತೂ ಚಿಂದಿ ಮೈಲೇಜ್ ಕೊಡುತ್ತೆ ಮಾತ್ರ. ಆ್ಯಂಡ್ ಕ್ರೂಸ್ ಮಾಡೋಕ್ಕೂ ತೊಂದರೆನೇ ಇಲ್ಲ. ಸುಮ್ಮನೆ ಹೆಂಗೆ ಅಂದರೆ ಈಗ ಕುತ್ಕೊಂಡಿದ್ದೀನಿ ಆಯಿತಾ, ಸುಮ್ಮನೆ ಆರಾಮ್ಸೆ ಹೋಗ್ತಾ ಇರುತ್ತೆ. ಸೊ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ಇದು ನನಗೆ ಅದೇ ಹೇಳಿದ್ನಲ್ಲ, ಇದು ಮಿಸ್ ಆಯಿತು ಅಂತ ಕಾಲೆಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಬೆಂಗಳೂರಲ್ಲಿ ಏನಿದೆ ಇದನ್ನು ಇನ್ಸ್ಟಾಲ್ ಮಾಡಿಬಿಟ್ಟೆ. ಸೊ ಇವಾಗ ಕಾರ್ಪ್ಲೇ ಇಲ್ಲಿ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಎಂಟೈರ್ ಕಾರ್ಪ್ಲೇ. ನನ್ನ ಐಫೋನ್ ಇದೆ, ಐಫೋನಿಂದ ಬಂದಿರೋದು ಇದು ಕಾರ್ಪ್ಲೇ. ಸೊ ಇವಾಗ ಹೋಮ್ಗೆ ಹೋದರೆ ದೆನ್ ಇಟ್ ವಿಲ್ ಶೋ ಯು ದ ಏರ್ ಪ್ರೆಷರ್. ಸೊ ಫ್ರಂಟ್ ಕ್ಯಾಮ್ರಾ ಇದೆ, ಬ್ಯಾಕ್ ಕ್ಯಾಮ್ರಾ ಇದೆ. ಸೊ ಎಂಟೈರ್ ಇದ್ರದ್ದು ಒಂದು ನಿಮಗೆ ಬೇಕು ಅಂತಂದರೆ ರಿವ್ಯೂ ಮಾಡ್ತೀನಿ, ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇದರಲ್ಲೇ ಹೇಳ್ತಾ ಹೋದರೆ ತುಂಬ ಜಾಸ್ತಿ ಆಗುತ್ತೆ, ವೀಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಏರ್ ಪ್ರೆಷರು, ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಆಟೋಮ್ಯಾಟಿಕ್ ರೆಕಾರ್ಡ್. ಗಾಡಿ ಒಂದ್ಸಲ ಸ್ಟಾರ್ಟ್ ಆಯಿತು ಅಂದರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ಫ್ರಂಟು ಮತ್ತು ಬ್ಯಾಕ್ದು. ಸೊ ವಿ ಕ್ಯಾನ್ ಆ್ಯಕ್ಚುಲಿ ವ್ಯೂ ಸಿ. ಸೊ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕ್ಯಾಮ್ರಾನು ವರ್ಕ್ ಆಗುತ್ತೆ, ಎರಡು ಸೈಮಲ್ಟೇನಿಯಸ್ಲಿ ಕೂಡ ನೋಡ್ಬೋದು ನಾವು. ದಿಸ್ ಈಸ್ ಫ್ರಂಟ್ ಆ್ಯಂಡ್ ದಿಸ್ ಈಸ್ ಬ್ಯಾಕ್. ಸೊ ಇದು ಫುಲ್ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಇನ್ನು ಬೇಕಂದರೆ ನಾವು ಸ್ಟಾಪ್ ಮಾಡ್ಕೋಬೋದು. ಇದು ನಮಗೆ ಏನಾದರೂ ಎಮರ್ಜೆನ್ಸೀಸು ಅಥವಾ ಏನಾದರೂ ಮಿಸ್ ಆದಾಗ ಸೊ ನಮ್ಗೆ ಪ್ರೂಫ್ ಅಂತ ಬರುತ್ತೆ. ದಿಸ್ ಇಸ್ ಲೈಕ್ ನಥಿಂಗ್ ಬಟ್ ದಿಸ್ ಇಸ್ ಡ್ಯಾಶ್ ಕ್ಯಾಮ್ ಓನ್ಲಿ. ಕಾರಲ್ಲಿ ನಮಗೆ ಆ ಥರ ಡ್ಯಾಶ್ ಕ್ಯಾಮ್ ಇದೆಯಲ್ಲ, ಸೊ ಅದೇ ಥರ ಇಲ್ಲಿ ಡ್ಯಾಶ್ ಕ್ಯಾಮ್ ನಮಗೆ. ಸೊ ಐ ಫೆಲ್ಟ್ ದ ವ್ಯಾಲ್ಯೂ ಫಾರ್ ಮನಿ ಇಟ್. ಅಂದರೆ ಮೇನ್ ನಮಗೆ ಕಾರ್ಪ್ಲೇ ಮತ್ತು ಇದು ಬೇಕಾಗಿತ್ತಲ್ಲ, ಸೊ ಹೀಗಾಗಿ ಐ ಸೆಡ್ ಲೆಟ್ಸ್ ಗೋ ಅಹೆಡ್ ವಿತ್ ದಿಸ್ ಅಂತ ಫಸ್ಟು ತೊಗೊಂಡ್ಬಿಟ್ಟೆ ನಾನು.
ಬೇರೆ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬೇರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಾನು ಇವನ್ ಗಾಡಿ ಚೇಂಜ್ ಮಾಡಿದ್ರು ಏನು ಮಾಡಿದ್ರು ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್ ಆ್ಯಂಡ್ ಟ್ರಾನ್ಸ್ಫರ್ ಇಟ್ ಟು ಬೇರೆ ಗಾಡಿಗೆ. ನಾವು ಯಾವ್ದು ಹೊಸ ಗಾಡಿ ತೊಗೊಂಡ್ರೆ ಆ ಗಾಡಿಗೆ ಬೇಕಾ ಇದನ್ನ ಹಾಕೋಬೋದು. ಸೊ ತೊಂದರೆ ಏನಿಲ್ಲ. ಸೊ ಹೀಗಾಗಿ ಇಟ್ಸ್ ಅ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಐ ಸೈಡ್ ಓಕೆ ಲೆಟ್ಸ್ ಗೋ ಇಟ್. ಹೆಂಗೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಂತೆ. ದೀಸ್ ಆರ್ ದ ಯೂಸ್ಫುಲ್ ಥಿಂಗ್ಸ್. ಸೊ awesome. ಬಟ್ ರೈಡ್ ಮಾತ್ರ ಇಸ್ ಲೈಕ್ ವೆರಿ ವೆರಿ ಹ್ಯಾಪಿ. ಆಸಮ್ ಸೂಪರ್ ಸಕಾಲ ಬಂದು. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಸೀಸನ್ ಟೈಮಲ್ಲಿ ಹೋಗಿದ್ರಿಂದ ಸ್ವಲ್ಪ ರಶ್ ಜಾಸ್ತಿ ಇತ್ತು. ಸೊ ಆ ಪೀಸ್ಫುಲ್ನೆಸ್ಸು ಆ್ಯಕ್ಚುಲಿ ವ್ಯೂ ನಾನೇನೋ ಫುಟೇಜ್ ಎಲ್ಲ ಹೆಂಗೆ ತೆಗಿಬೇಕಾದ್ರೆ ಅಂದ್ಕೊಂಡೆ ಆ ಥರ ಆಗಲಿಲ್ಲ. ಇಟ್ ವಾಸ್ ಟೂ ಮಚ್ ಕ್ರೌಡೆಡ್ ದ ಪ್ಲೇಸ್ ವಾಸ್. ಎಲ್ಲ ಪ್ಲೇಸಸ್ಸು. ಆ್ಯಂಡ್ ಮಧುರೈಯಲ್ಲಂತೂ ಯಪ್ಪ ಕೇಳಕ್ಕೆ ಹೋಗ್ಬಿಡಿ, ಇಷ್ಟು 4 ಅವರು ಆ ದೇವ್ರ ದರ್ಶನ ಮಾಡೋಕ್ಕೆ ಅಲ್ಲಿ ಗುಡಿ ಒಳಗಡೆ. ಅಪ್ಪ ಎಷ್ಟು ಸುಸ್ತಾಗೋಯ್ತು ಅಂದರೆ ಅದು ಮತ್ತೆ ನೆಕ್ಸ್ಟ್ ಡೇ ಇದು ಈ ನನ್ನ ಮಗ ಕಸಿನ್ ಬೇರೆ ಬೆಳಿಗ್ಗೆ ಅದು ಶಾಪಿಂಗ್ ಮಾಡೋಣ, ಮಾರ್ಕೆಟ್ ತಿರ್ಗಾಡ್ಕೊ ಹೋಗೋಣಪ್ಪ ಅಂತ ಅಲ್ಲಿ ಮತ್ತೆ 1 ಅವರ್ ತಿರುಗಿ. ಅಯ್ಯೋ ನೋಡಿ ನನ್ನ ವೀಡಿಯೋದಲ್ಲಿದೆ. ಬಟ್ ಮಾರ್ಕೆಟ್ ತಿರುಗಿದೇನು ನಾನು ರೆಕಾರ್ಡ್ ಮಾಡಿಲ್ಲ. ಬೆಳಗ್ಗೆ ಇದು ಫೇಮಸ್ ಮಧುರೈ ಇಡ್ಲಿ, ಮುರುಗನ್ ಇಡ್ಲಿ ಅಲ್ಲೋದ್ವಿ. ಅಲ್ಲೋಗಿ ತಿಂದು ಅದಾದ್ಮೇಲೆ ದೆನ್ ಹಂಗೆ ಮಾರ್ಕೆಟ್. ಪುಣೆಗೆ ಏನಂದರೆ ಮಾರ್ಕೆಟ್ ಮೇನ್ ಸೆಂಟ್ರಲ್ಲೇ ಇದೆ ಮೀನಾಕ್ಷಿ ಟೆಂಪಲ್ಲು. ಸೊ ಹೀಗಾಗಿ ಅಲ್ಲೇ ಮಾರ್ಕೆಟ್ ಇದ್ದು ಸುತ್ತಾಡಿದ್ವಿ, ಏನೋ ತೊಗೊಂಡು ಆಮೇಲೆ ವಾಪಸ್ ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಮುಟ್ಟೋಷ್ಟಿಗೆ ಆಲ್ಮೋಸ್ಟ್ ಆಗಿತ್ತು 9:30 9:45. ಆನ್ ಗುಡ್ ಹೆಲ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಫೈನಲಿ ನನ್ನ ಡ್ರೀಮ್ ರೈಡ್ನ ಕಂಪ್ಲೀಟ್ ಮಾಡಿದೆ. ಒಂದು ಡ್ರೀಮ್ ರೈಡ್ನ, ಒಂದು ಬಕೆಟ್ ಲಿಸ್ಟ್ ಟಿಕ್ಕಾಯಿತು. ನೆಕ್ಸ್ಟ್ ಈಸ್ ದ ಲದಾಖ್ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ಇದು ಆ್ಯಕ್ಚುಲಿ ಮೇನ್ ಇದನ್ನು ಮಾಡಿರೋದೇ ಇವಾಗ ಲದಾಖಿಗೆ. ಅದೇ ಲಾಟ್ ಆಫ್ ಥಿಂಗ್ಸ್. ಸೊ ಇವಾಗಿಂದನೇ ಏಪ್ರಿಲ್ ಅಥವಾ ಮೇಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಏನಂದರೆ 2025 ಶುಡ್ ಬಿ ದ ಮೆಮೊರೇಬಲ್ ಇಯರ್ ಫಾರ್ ಮೀ ಅಂತ ಮಾಡ್ತೀನಿ ಅಂತ ನಾನು. 2 ಗಂಟೆ 15 ನಿಮಿಷ ಆಗೋಯ್ತು ಗುರು. ಆ್ಯಂಡ್ ಆಲ್ಮೋಸ್ಟ್ ಒಂದು ಎಷ್ಟು ಕವರ್ ಮಾಡಿದೆ ನಾನು? ಹತ್ತಿರ ಇವಾಗ ಹರಿಹರ ಮುಟ್ಟಿದ್ದೀನಿ. ಸೊ ಆವಾಗಲೇ ಆಯಿತು ಒಂದು 100 ಕವರ್ ಮಾಡೋಣ ಅಂತ. 100 ಇಲ್ಲ, ಒಂದು 80 ಕವರ್ ಮಾಡಿ, ಅಲ್ಲ 80-90 ಕವರ್ ಮಾಡಿದ್ದೀನಿ ಆಲ್ಮೋಸ್ಟು. ಹೊಟ್ಟೆ ಚುರುಗುಡ್ತಾ ಇದೆ. ಒಳಗಡೆ ಏನಾದರೂ ಬೀಳ್ಬೇಕು ಇವಾಗ. ಸೊ ಊಟಕ್ಕೆ ಹುಡುಕ್ತಾ ಇದ್ದೀನಿ. 1-2 ಧಾಬಾಗಳಿದಾವೆ ಇಲ್ಲಿ. ಧಾಬಾಗೆ ಹೋಗಿ ಒಳ್ಳೆ ರೊಟ್ಟಿ ಊಟ ಮಾಡುವ ಅಂತ. ರೋಟಿ ದಾಲ್ ಒಂದು ರಾಜಸ್ಥಾನಿ ಧಾಬಾನ ಏನೋ ಧಾಬಾ ಇದೆ ಗುರು ಇಲ್ಲಿ. ಹರಿಹರ ಈ ಕಡೆ ಐ ಥಿಂಕ್ ನೆಕ್ಸ್ಟ್ ಅನ್ಕೋತೀನಿ ಧಾಬಾ ಇದೆ ರೆಗ್ಯುಲರ್ ಆಗಿ. ಚೆನ್ನಾಗಿದೆ, ಊಟ ಚೆನ್ನಾಗಿರುತ್ತೆ. ಇಲ್ಲೊಂದು ಹೋಗಿದ್ದೆ ಗುರು, ಇವನು ಏನಂತ ಅರ್ಥ ಆಗಲಿಲ್ಲ. ಏನೋ ಬೇರೆ ಮಾಡ್ಬಿಟ್ಟಿದ್ದಾನೆ ಇವನು. 7C ಹೋಟೆಲ್ ಅಂತೆ. ಮೊದಲೇನೋ ಹಳ್ಳಿ ಪಳ್ಳಿ ಏನೋ ಇತ್ತು ಗುರು ಇದು. ಹಳ್ಳಿ ಗಿಳ್ಳಿ ಏನೋ ಸಮಥಿಂಗ್ ಏನೋ ಇತ್ತು. ಇವಾಗ 7C ಹೋಟೆಲ್ ಅಂತ. ಅದು ವರ್ಕೌಟ್ ಆಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟ ಅವನು.
ಎಲ್ಲಿದೆ ಗುರು? ಒಂದು ದಾಬಾನೇ ಸಿಗ್ತಿಲ್ಲ. ಇದೇನಾ ಅದು? ಆ ಕಡೆ ಡಾಬಾ, ಹೌದು. ಎಲ್ಲೆಲ್ಲಿದೆ ಗುರು? ಇಲ್ಲ ಎಲ್ಲೂ. ಓಕೆ ಗೈಸ್, ಊಟ ಮಾಡೋಣ. ಊಟ ಫಸ್ಟ್ ಮಾಡಿ ಆಮೇಲೆ ರೈಡ್ನ ಕಂಟಿನ್ಯೂ ಮಾಡೋಣ, ಓಕೆನಾ? ಓಕೆ ಗೈಸ್, ಫೈನಲಿ ಊಟ ಆಯಿತು. ಇವಾಗ ರೈಡ್ನ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ಎಷ್ಟಾಯಿತು? 3:51 ಆಗೋಯ್ತು. ಇಲ್ಲ ಯಪ್ಪ, ಬೇಜಾನ್ ಟೈಮ್ ಕಳೆದ್ಬಿಟ್ಟಿದ್ದೀನಿ ಅನ್ಸುತ್ತಿಲ್ಲ. ನಾನು ಅನ್ಸುತ್ತಲ್ಲ ಕಳ್ತಿದ್ದೀನಿ, ಡೌಟೇ ಬೇಡ. ಸೊ ಇನ್ನು ಪ್ರಾಬ್ಲಿ ಒಂದು $130 ಕಿಲೋಮೀಟರ್ಸ್ ಟು ಗೋ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟಾಗಿ ಡಿಸ್ಟೆನ್ಸ್ ಗೊತ್ತಿಲ್ಲ, ಮ್ಯಾಪ್ ನಾನು ಹಾಕಿಲ್ಲ, ಯಾಕಂದರೆ ಹೋಗ್ತಾ ಇರೋದು ಮನೆಗೆ. ಐ ನೋ ದ ರೂಟ್. ಸೊ ರೋಟಿ ಮತ್ತು ದಾಲ್ ತಡ್ಕ ಸಾಕಾಗಿತ್ತು, ಸ್ಪೈಸಿ ಆಗಿತ್ತು, ಒಳ್ಳೆ ಮಜಾ ಬಂತು. ಸ್ವಲ್ಪ ಹೆವಿ, ಹೊಟ್ಟೆ ಫುಲ್ ಅನ್ನಿಸ್ತಾ ಇದೆ. ಇನ್ನು 130 ಕಿಲೋಮೀಟ್ರ್ ಹೋಗ್ಬೇಕಷ್ಟೆ. ಎಷ್ಟು? 130 ಕಿಲೋಮೀಟರ್ಸ್ ಟು ಗೋ. 30 ಕಿಲೋಮೀಟರ್ಸಾ? 120 ಮೋಸ್ಟ್ಲಿ, ಐ ಡೋಂಟ್ ನೋ. ಸೊ ಇನ್ನೊಂದು ಪ್ರಾಬಬ್ಲಿ ಬಂಕಾಪುರ ಟೋಲ್ ಹತ್ರ, ನೆಕ್ಸ್ಟ್ ಟೋಲ್ ಹತ್ರ ಒಂದು ನೆಕ್ಸ್ಟ್ ಬರುತ್ತಲ್ಲ ಅದಲ್ಲ, ಅದರ ನೆಕ್ಸ್ಟ್ ಟೋಲ್ ಹತ್ರ ಒಂದು ಟೀ ಬ್ರೇಕ್ ತೊಗೊಂಡ್ರಿ. ಒಂದು ಟೀ ಬ್ರೇಕ್ ತಗೊಂಡು ಅಲ್ಲಿಂದ ಸೀದಾ ಮನೆ. ಟೆನ್ಷನ್ನೇ ಇಲ್ಲ ಗುರು, ಆರಾಮಾಗಿ ಹೋಗಿ ಮುಟ್ಬಿಡೋದು ಅಷ್ಟೇ. ಆ್ಯಂಡ್ ಈ ಗಾಡಿ ಮಾತ್ರ ಇವಾಗ ಬರ್ತಾ ಆಲ್ಮೋಸ್ಟ್ 100, 115, 110, 120 ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ನಾಳೆ ಓನ್ಲಿ ಲಾಸ್ಟ್ 2 ಪಾಯಿಂಟ್ಸ್ ಅಷ್ಟೇ ಉಳಿದಿದೆ ಇನ್ನು. ದಿಸ್ ಇಸ್ ಹರಿಹರ ಬ್ರಿಡ್ಜ್. ಯಾವ್ದು ಗುರು ಇದು? ವರ್ಧಾ ನದಿ.
ವರ್ಧಾ ನದಿ ಬ್ರಿಡ್ಜ್ ಇದು. ಓಕೆ ಓಕೆ, ನೀರೇನು ಜಾಸ್ತಿ ಇಲ್ಲ. ಈ NH ಆಗಿದ ಮೊದಲು ಹಳೆ ಬ್ರಿಡ್ಜ್ ಏನಿತ್ತು ಅದ್ರ ಮೇಲೆ ಫುಲ್ ಆ್ಯಕ್ಚುಲಿ ನೀರು ಬಂದಿರೋದು. ಆ ಬ್ರಿಡ್ಜ್ ಟಚ್ ಆಗೋಷ್ಟು ನೀರು ಬರೋದು. ಇವಾಗೆಲ್ಲ ಎಲ್ಲಿ ಮಳೆ, ಒಂಥರ ವಿಚಿತ್ರ ಇವಾಗಿನ ವೆದರು. ಎನಿವೇಸ್ 3:54 ಟೈಮು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 5:30 ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ ಒಂದು ಕ್ಯಾಲ್ಕುಲೇಷನ್ನು ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಕೂಡ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಆ್ಯಂಡ್ ಈ ಬೈಕ್ ಬಗ್ಗೆ ಅದೇ ಆವಾಗಲೇ ಮಾತಾಡ್ತಾ ಇದ್ವಿ. ಆಸಮ್ ಬೈಕ್ ನೋಡಿ. 100 ವಿತ್ ಫುಲ್ಲು ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸು ಎಲ್ಲ ಇದ್ರೂ 101, 102 ಆರಾಮ್ರೆ ಕ್ರೂಸ್ ಮಾಡ್ಬೋದು. ಇನ್ನೂ ಕ್ರೂಸ್ ಮಾಡ್ಬೋದು ಆ್ಯಕ್ಚುಲಿ, ಬಟ್ ನಾನೇ ಮೈಲೇಜು ಒಡ್ಸ್ಕೊಂಡು ಹೋಗುತ್ತೆ ಅಂತ ಬೇಡ ಆಯ್ತು, ಆರಾಮಲ್ಲಿ ಹೋದ್ರೆ ಸಾಕು ಅಂತ ಅಂದ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಇನ್ನೂ ಆ್ಯಕ್ಚುಲಿ ಆರಾಮ್ಸೆ ಹೋಗ್ಬೋತೆ. ಆವಾಗಲೇ ಬರ್ತಾ 120ವರೆಗೂ ಹೋಗಿದ್ದೆ ನಾನು. 120, 122ವರೆಗೂ ಹೋಗಿತ್ತು. ಬಟ್ ಟಾಪ್ ಬಾಕ್ಸ್ ಇರೋದ್ರಿಂದ ಸ್ವಲ್ಪ ಅನ್ಸ್ಟೇಬಲ್ ಫೀಲ್ ಆಗುತ್ತೆ. ಸೊ ವಿತೌಟ್ ಏನು ಲಗೇಜಸ್ ಇಲ್ಲ ಅಂತಂದರೆ 7,000 RPM ಟು 8,000 7,000 RPM ಟು 8,000 RPM ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಿಮಗೆ 130 ಟಚ್ ಆಗಿಬಿಡುತ್ತೆ. ಬಟ್ ಬಿಕಾಸ್ ವೇಟ್ ಜಾಸ್ತಿ ಇರೋದ್ರಿಂದ, ಟಾಪ್ ಬಾಕ್ಸ್ ಪ್ಯಾಸೆಂಜರ್ ಇರೋದ್ರಿಂದ ನಿಮಗೆ ಓನ್ಲಿ ಅದು ಸೇಮ್ RPM ರೇಂಜಲ್ಲಿ 120, 122 ಅಷ್ಟೇ ರೀಚ್ ಆಗೋದು. ದಟ್ ಇಸ್ ವಾಟ್ ಐ ವಾಸ್ ಚೆಕಿಂಗ್. ನೋಡ್ತಾ ಇದೆ ಅದನ್ನೇ. ಬಟ್ ಎಂಟರ್ ಟ್ರಿಪ್ಪಲ್ಲಿ ದಿಸ್ ನೆವರ್ ಡಿಸಪಾಯಿಂಟೆಡ್ ಮೀ. ಎಲ್ಲೂ ಈ ಗಾಡಿ ಬ್ಯಾಕ್ ಪೇನ್ ಬಂತು ಅಥವಾ ಫೆಟ್ಟಿಂಗ್ ಆಯಿತು, ನಥಿಂಗ್. ಲೈಕ್ ಆಸಮ್ ಗಾಡಿ. ಚಿಂದಿ ಮಾತ್ರ ಬೇರೆ ಮಾತಿಲ್ಲ ಈ ಗಾಡಿ ಬಗ್ಗೆ. ಎಷ್ಟು ಆರಾಮಾಗಿ ಕ್ರೂಸ್ ಆಗೋದು ಅಂದರೆ ಒಂದ್ಸತಿ ನನಗೆ ಅನಿಸುತ್ತೆ, ಗುರು ಗಾಡಿ ಬೈಕ್ ಓಡಿಸ್ತಿದ್ದೀನ ಅಥವಾ ಕಾರ್ ಓಡಿಸ್ತಿದ್ದೀನ ನಾನು ಅಂತ. ಬಿಕಾಸ್ ಆಫ್ ದಿಸ್ ವಿಂಡ್ಶೀಲ್ಡ್ ಮೇಜರ್ಲಿ. ಆರಾಮ ಒಂಚೂರು ವಿಂಡ್ ಬ್ಲಾಸ್ಟ್ ಇಲ್ಲ. ಫುಲ್ ಹೆಡ್ ಮೇಲ್ಗಡೆನೇ ಹೋಗುತ್ತೆ. ಆ್ಯಂಡ್ ಎದೆಗೆ ಡೈರೆಕ್ಟಾಗಿ ಬಡಿಯಲ್ಲ. ಇಲ್ಲಿ ಒಂಚೂರು ಈ ಥರ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಆವಾಗ ಬರುತ್ತೆ. ಬಟ್ ದಟ್ ಈಸ್ ನೆಸಸರಿ ಬಿಕಾಸ್ ಅದರ್ವೈಸ್ ಯು ವಿಲ್ ಸ್ವೆಟ್ ಲೈಕ್ ಹೆಲ್. ಬಟ್ ಕರೆಕ್ಟ್ ಅದೆಷ್ಟು ಸ್ವಲ್ಪ ಕೂಲ್ ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಬರುತ್ತೆ ಕರೆಕ್ಟಾಗಿ. ಯಾರ್ಯಾರು ವಿಂಡ್ಶೀಲ್ಡ್ ಹಾಕಿಸ್ಬೇಕಂತಿದ್ದೀರಾ, ಗೋ ವಿತ್ BMW 310 GS ವಿಂಡ್ಶೀಲ್ಡ್. ಕಣ್ಣು ಮುಚ್ಕೊಂಡು ಹೋಗಿ. ಯು ವಿಲ್ ನೆವರ್ ಎವರ್ ರಿಗ್ರೆಟ್ ದಿಸ್. ಆಹಾ, ಟೋಲ್ ಬಂತು. ನಾನು ಇವಾಗ ಊಟ ಮಾಡಿದ್ದು ಸಾಗರ್ ಡಾಬಾ ಅಂತ. ಈ ಎಕ್ಸಾಕ್ಟ್ ಹರಿಹರ್ ಮತ್ತು ರಾಡಬೇಂದ್ರ ಟೋಲ್ ಏನಿದೆ ಅದಕ್ಕಿಂತ ಸ್ವಲ್ಪ ಮುಂಚೆನೇ ಬರುತ್ತೆ. ಇಫ್ ಯು ಆರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್. ಚೆನ್ನಾಗಿದೆ, ಟೇಸ್ಟ್ ಇಸ್ ಗುಡ್. ಆ್ಯಂಡ್ ಬಾಂಬ್ ಚೀಪ್, ಸಖತ್ ಚೀಪ್ ಮಾತ್ರ. ಬರೀ ರೋಟಿ ಮತ್ತು ದಾಲ್ ತಡ್ಕ ಎರಡೂ ಸೇರಿ ಬರೀ 100 ರೂಪೀಸ್ ಅಷ್ಟೇ. ವಿಚ್ ಇಸ್ ವರ್ತ್ ಇಟ್. ಟೇಸ್ಟ್ ವೈಸ್ ನೋಡಿದಾಗ ಅಲ್ಟಿಮೇಟ್ ಆಗಿದೆ. ಯು ಗೈಸ್ ಕ್ಯಾನ್ ಗೋ ಫಾರ್ ದ್ಯಾಟ್. ಅಂದರೆ ನೀವು ಈ ಕಡೆ ಬರ್ತಾ ಈ ಕಡೆ ಟ್ರಾವೆಲ್ ಮಾಡ್ತಾಯಿದ್ರೆ ಯು ಕ್ಯಾನ್ ಟ್ರೈ ಔಟ್. ಅದು ಆ್ಯಕ್ಚುಲಿ ನಾನು ಇಲ್ಲಿ ನಿಲ್ಲಿಸಿದೆ ಯಾವಾಗಲೂ ರೆಗ್ಯುಲರಾಗಿ. ಬಟ್ ನಾನು ಇಲ್ಲಿ ಊಟ ಮಾಡ್ದೆ. ಊಟ ಅಷ್ಟಕ್ಕಷ್ಟೇ ಚೆನ್ನಾಗಿಲ್ಲ. ಬಟ್ ಆ ಡಾಬಾ ಟ್ರೈ ಮಾಡ್ಬೋದು.
ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಇವನ್ ನಾನ್ ವೆಜ್ ಕೂಡ ಸಿಗುತ್ತೆ, ಬಟ್ ನಾವು ವೆಜ್ಜು. ಸಮಯ 4 ಗಂಟೆ 45 ನಿಮಿಷಗಳು. 45 42 ಸಾರಿ. ಆ್ಯಂಡ್ ವಿ ಆರ್ ನಿಯರ್ ಟೋಲ್ ಬೂತ್. ಬಂಕಾಪುರ್ ಟೋಲ್ ಬೂತ್ ಅಂತ ಇದ್ದೀನಿ ನಾನು ಇವಾಗ. ಇಲ್ಲಿಂದ ಒಂದು ಅರೌಂಡ್ 50 to 60 ಕಿಲೋಮೀಟರ್ಸ್ ಮನೆ. ಹೀಗಾಗಿ ಇಲ್ಲಿ ಐಮ್ ಗೋನಾ ಟೇಕ್ ಅ ಸ್ಮಾಲ್ ಟೀ ಬ್ರೇಕ್ ತೊಗೊಂಡು ಇಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಟೀ ಬ್ರೇಕ್ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಟೀ ಬ್ರೇಕ್ ಎಲ್ಲಿ ತೊಗೊಳ್ಳೋದು? ಬೇಕಾಗಿರೋ ಎಲ್ಲ ಸಾಧನಗಳು ಸಿಗಬೇಕು. ಏನು ನಡೀತದೆ ಗುರು ಇಲ್ಲಿ? Something is happening here, boys. That too on highway. ಏನು ನಡೀತದೆ ಗುರು ಇಲ್ಲಿ ಹೈವೇ ಅಲ್ಲಿ? ಏನಪ್ಪ ಇದು? ಏನಂತಾನೆ ಗೊತ್ತಾಗ್ತಿಲ್ಲಲ್ಲ. ಏನೋ ಬರ್ದಿದ್ದಲ್ಲಿ ಏನಿದೆ? ಜಾತ್ರೆ ಯಾವ್ದ? ಕುಡ್ಲ ಜಾತ್ರೆನಾ? ಹಾಂ. ಜಾತ್ರೆ ಅಂತ ಗುರು, ಜಾತ್ರೆ. ಈ ರೇಂಜಿಗಾಗರು ಇತ್ಯಾನೋ. ಅಲ್ಟಿ ಎಷ್ಟು ಜನ ಇದು ಯಪ್ಪ.
ಗಾಯ್ಸ್ ಚಿಕ್ಕ ಬ್ರೇಕ್ ತೊಗೊಂಡು ಕಂಟಿನ್ಯೂ ಮಾಡೋಣ. ಓಕೆ ಗೈಸ್, ಚಿಕ್ಕದೊಂದು ಬ್ರೇಕ್ ಮುಗೀತು. ಇವಾಗ ಅನದರ್ 50-60 more kilometers ಟು ಗೋ. ಸೊ ಇದು ಮಲ್ಕೊಂಡಿತ್ತು, ಅದನ್ನು ಎಬ್ಸಿದ್ದೀವಿ ಇವಾಗ. ಅಯ್ಯಪ್ಪ ರಾಮಕೃಷ್ಣ. Okay boys, let's roll. And 60 kilometers to go boys, let's roll. ಏನಂತೀರಾ? Let's roll like a roller coaster. ಸೊ ಅದೇನೋ ಜಾತ್ರೆ ಐತಂತೆ, ಫುಲ್ ಹೆವಿ ಆಗಿತ್ತು ರಶ್ಶು. ಮಜಾ ಬಂತು ಗುರು. ವೆದರ್ ಇವತ್ತು ಇಡೀ ದಿವಸ ಫುಲ್ ಚೆನ್ನಾಗಿತ್ತು. ಮತ್ತೆ ಇವಾಗ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು, ಬಟ್ ಅದು ಬಿಟ್ಟರೆ ಬೆಳಗ್ಗೆ ಎಲ್ಲ ಫುಲ್ ಹೆವಿ ತಣ್ಣಗೆ ಚಿಲ್ಲಾಗಿತ್ತು. ಮತ್ತೆ ಒಂಚೂರು ಮಳೆ ಬಂದು ಅಂತ ನೋಡಿದ್ರಲ್ಲ ನೀವೇ, ಹಾಕೊಂಡೆ ಅಲ್ಲೊಂದು 2 ಸೆಕೆಂಡ್ ಅಷ್ಟೇ ಮಳೆ ಬಂದಿದ್ದು, ಆಮೇಲೆ ಫುಲ್ಲು ಹೆವಿ ಬಿಸಿಲು. ಅಯ್ಯೋ, ಅದನ್ನು ನೆಕ್ಸ್ಟ್ ಯಾವಾಗ ಊಟಕ್ಕೆ ನಿಲ್ಲಿಸಿದೆ ಆವಾಗ ತೆಗೆದೆ. ತೆಗೆದ್ಬಿಟ್ಟು ಮತ್ತೆ ಒಳಗಡೆ ಬಾಕ್ಸ್ ಒಳಗಡೆ ಹಾಕಿಟ್ಬಿಟ್ಟೆ ಅದನ್ನ, ಬೇಡ ಗುರು ಸಾವಾಸ ಅಂತ. ಅಲ್ಲಿಂದ ಇಲ್ಲಿ ತನಕ ಏನು ಮಳೆ ಕಾಣ್ತಿಲ್ಲ. ಊರಲ್ಲೂ ಇರಬಾರ್ದಷ್ಟೇ ಮಳೆ. ಮುಂಬೈ 620. ಪುಣೆ 482, ಗದಗ 74. ಸೊ ಹುಬ್ಳಿ ಎಕ್ಸಾಕ್ಟ್ಲಿ ಪುಣೆ ಮತ್ತು ಬ್ಯಾಂಗ್ಳೂರು ಮಧ್ಯ ಇದೆ. ಸೊ ಹುಬ್ಳಿಯಿಂದ 420 ಕಿಲೋಮೀಟರ್ಸ್ ಆ ಕಡೆ ಪುಣೆ, 420 ಕಿಲೋಮೀಟರ್ಸ್ ಈ ಕಡೆ ಬೆಂಗಳೂರು. ನಾವೊಂಥರ ಅಲ್ಟಿ. And overall the ride was really good. I really enjoyed the Kanyakumari ride. ಒಳ್ಳೆ ಚೆನ್ನಾಗಿತ್ತು, ಮಜಾ ಬಂತು. ನನ್ನ ಕಸಿನ್ ಕೂಡ ಒಳ್ಳೆ ಕಂಪ್ನಿ ಕೊಟ್ಟ. ಆ್ಯಂಡ್ ವಿ ಫೇಸ್ ನೋ ಇಶ್ಯೂಸ್ ಎಕ್ಸೆಪ್ಟ್ ನಮಗೆ ಲೂಪ್ ಮಾಡಬೇಕಾದ್ರೆ ಫಸ್ಟ್ ಡೇ ದ ಮೋಟೋ ಜಾಕ್ ಏನಿತ್ತಲ್ಲ, ಮೋಟೋ ಜಾಕ್ ತುಂಬ ರಿವ್ಯೂ ಕೇಳ್ತಿದ್ದಾರೆ ಜನ. ಅದು ನಾನು ಈ ವೀಕಲ್ಲಿ ಕೊಡ್ತೀನಿ ಮೋಟೋ ಜಾಕ್ ರಿವ್ಯೂನ. ಬಟ್ ನಾನು ಆ್ಯಕ್ಚುಲಿ ಮೋಟೋ ಜಾಕ್ ಯಾವ ಥರ ಇದೆ ಅದದ್ದು ಅಂದ್ಕೊಂಡಂಗೆ ಇಲ್ಲ. ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಆಪ್ರೇಟ್. ಸೊ ನಾವು ಈ ಥರ ಇಟ್ಬಿಟ್ಟು ಅದನ್ನು ಪ್ರೆಸ್ ಮಾಡಿದಾಗ ಮೇಲ್ಗಡೆ ಹೇಳ್ತಿಲ್ಲ, ಅದು ಸ್ಟ್ಯಾಂಡ್ ಜರ್ಕೊಂಡು ಹೋಗ್ತಾ ಇತ್ತು. ಬಟ್ ಸೊ ಒಂದು ಕೈಯಲ್ಲಿ ಅದನ್ನು ಎತ್ಬಿಟ್ಟು ನಾನು ತೋರಿಸ್ತೀನಿ ಅದನ್ನು ಯಾವಾಗ ಮೋಟೋ ಜಾಕ್. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅನ್ನಿಸ್ತು, ಬಟ್ ಆಮೇಲೆ 1ನೇ ದಿವಸ ಮಾಡಿದಾಗ ಗೊತ್ತಾಯಿತು, ಇದು ಈ ಥರ ಈಸಿ ಯೂಸ್ ಮಾಡ್ಬೋದು ಅಂತ. ಸೊ ಬಟ್ ಇಟ್ಸ್ ಅ ವೆರಿ ಹ್ಯಾಂಡಿ ಟೂಲ್. ಲಿಟ್ರಲಿ ನಾವು ಈ ಥರ ಲಾಂಗ್ ಹೋಗ್ತಿದ್ದೀವಿ ಅಂತಂದರೆ ಇಟ್ಸ್ ಅ ವೆರಿ ಹ್ಯಾಂಡಿ ಟೂಲ್. ಯಾಕಂದರೆ ನಮಗೆ ಯಾವಾಗ ಅಲ್ಲಿ ಲೂಪ್ ಮಾಡ್ತಾನೆ ಇರಬೇಕು ಚೈನ್ನ. ಸೊ ಹೀಗಾಗಿ ಇದ್ರಲ್ಲಿ ಸೆಂಟ್ರ್ ಸ್ಟ್ಯಾಂಡ್ ಬೇರೆ ಇಲ್ಲ, ಏನಿಲ್ಲ. ಮೋಟೋ ಜಾಕ್
ಕಾಂಪ್ಯಾಕ್ಟ್ ಆಗಿದೆ, ಆಲ್ಮೋಸ್ಟ್ 1.5 kgs probably. So it's a good companion for all the fellow riders who are going to do a long journey. So highly recommended ನೋಡೋ ಜಾಗ. ಬಟ್ ಅದು ಒಂದು ಸ್ವಲ್ಪ ಸ್ಟಾರ್ಟಿಂಗು ಇರಿಟೇಟ್ ಆಗುತ್ತೆ, ಸ್ಲಿಪ್ ಆಗಿ ಹೋಗುತ್ತೆ, ಅದು ಕರೆಕ್ಟಾಗಿ ಗಾಳಿ ಮೇಲ್ಗಡೆ ಹೇಳಲ್ಲ, ಕುತ್ಕೊಳ್ಳಲ್ಲ. ಬಟ್ ಒಂದ್ಸತಿ ಅದು ಅದ್ರ ಟೆಕ್ನಿಕ್ ಗೊತ್ತಾಯಿತು ಅಂತಂದರೆ ದೆನ್ ಇಟ್ ಇಸ್ ಸಿಂಪಲ್ ಆ್ಯಂಡ್ ವೆರಿ ಈಸಿಯಾಗಿ ಬರುತ್ತೆ, ಅದು ಯೂಸ್ ಮಾಡ್ಬೋದು. ಬಟ್ ಅದರಿಂದ ಏನಂದರೆ ಲೂಬಿಂಗ್ ಕರೆಕ್ಟ್ ಆಗ್ತಿದ್ರೆ ಚೈನ್ದು ಟೈಮ್ ಟು ಟೈಮ್, ಸೊ ನಮಗೆ ಚೈನ್ ಮೇಂಟೆನೆನ್ಸ್ ತುಂಬ ಈಸಿ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಇಶ್ಯೂ ಆಯಿತು. ಅದು ಬಿಟ್ಟರೆ ದೆನ್ ಅದೇ ಹೇಳಿದ್ನಲ್ಲ, ಹೋಟೆಲ್ ವಾಸ್ ಅ ಬಿಗ್ ಹೆಡ್ಏಕ್ ಫಾರ್ ಅಸ್. ಹೋಟೆಲ್ದೊಂದು, ಬಟ್ ಅದು ಸೀಸನ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಯಿತು. ಬಟ್ ಇಫ್ ಯು ಆರ್ ಗೋಯಿಂಗ್ ಆನ್ ಆಫ್ ಸೀಸನ್ ಇಟ್ ಇಸ್ ಲೈಕ್ ಅಷ್ಟೊಂದೇನು ಇಶ್ಯೂ ಆಗಲ್ಲ. ಆಫ್ ಸೀಸನಲ್ಲಿ ಆರಾಮ್ಸೆ ಸಿಗುತ್ತೆ ರೂಮ್ಸ್ ಎಲ್ಲ. ಯಾಕಂದರೆ ನಮಗೆ ಹೆಂಗೋ ಮಾಡಿ ಏನೋ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಟ್ವಿ ಆಯಿತಾ. ಇನ್ನು ಕಾಸ್ಟ್ ಸ್ವಲ್ಪ ಬಜೆಟ್ ವೈಸು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ನಡಿ ಅಂತ ಮಾಡಿಬಿಟ್ವಿ. ಒಂದಿಷ್ಟು ಜನ ರಾಮೇಶ್ವರಮಲ್ಲಿ ನೋಡ್ತಾ ಇದ್ವಿ, ಪಾಪ ಯಾವಾಗ 5:30-6 ಗಂಟೆಗೆ ಬಂದಿಯಾರ ರೈಡರ್ಸು ಒಂದು ಗ್ರೂಪು, ಅವ್ರಿಗೆ ಹೋಟೆಲ್ಲೇ ಸಿಗ್ತಿಲ್ಲ. ರಾತ್ರಿ ನಾವು ಊಟ ಮಾಡ್ಕೊಂಡ್ಬಿಟ್ಟು ಊಟ ಮಾಡೋಕ್ಕಂತ ಹೋಗ್ತಾ ಇದ್ವಿ, ಆಲ್ಮೋಸ್ಟ್ ಒಂದು 9:30-10 o'clock. ಆವಾಗಲೂ ಪಾಪ ಅವ್ರು ಅಲ್ಲೇ ನಿಂತ್ಕೊಂಡು ಹುಡುಕ್ತಾ ಇದ್ರು ರೂಮ್ಸ್ನ, ಹೋಟೆಲ್ಲೇ ಸಿಗಲಿಲ್ಲ ಅವ್ರಿಗೆಲ್ಲ. ಇಟ್ಸ್ ಅ ವೆರಿ ಏನಂತಾರೆ, ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಯಾರು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಿ. ಸೊ ಅದಕ್ಕೆ ನಾನು ಒಂದು ಬೆಸ್ಟ್ ಐಡಿಯಾನು ಹೇಳ್ತೀನಿ. ಅದಾದಮೇಲೆ ನಾವು ಫಸ್ಟ್ 1-2 days ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ಯಾವ ಥರ ನಾವು ಕಮಪಿತ ಐಡಿಯಾ, ಸೊ ಅದನ್ನೆಲ್ಲನೂ ನಾನು ನಿಮಗೆ ಹೇಳ್ತೀನಿ. ನನ್ನ ನೆಕ್ಸ್ಟು ಒಂದು ಡೆಡಿಕೇಟೆಡ್ ಟ್ರಿಪ್ ಪ್ಲ್ಯಾನಿಂಗ್ ವಿಡಿಯೋ ಬರ್ತಾ ಇದೆ. ಅಂದರೆ ಲೈಕ್ ಎಕ್ಸ್ಪೀರಿಯನ್ಸ್ ಆಫ್ ಕನ್ಯಾಕುಮಾರಿ ಪ್ಲಸ್ ಹೌ ಟು ಪ್ಲಾನ್ ಅ ಟ್ರಿಪ್, ಲಾಂಗ್ ಯಾವ ಥರ ಪ್ಲ್ಯಾನ್ ಮಾಡಬೇಕು, ನೀವು ಸ್ಟೇಯಿಂಗ್ ಯಾವ ಥರ ಮಾಡಬೇಕು, ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ, ಬಜೆಟ್ ಯಾವ ಥರ ನೀವು ಇದು ಮಾಡ್ಕೋಬೇಕು. ಸೊ ಎಲ್ಲದನ್ನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಾಯ್ತು ಇಲ್ಲಿ? ಡೈವರ್ಷನ್ನಾ? ಅಯ್ಯೋ, ಎಷ್ಟು ಗುರು ಡೈವರ್ಷನ್ ನೀವು. But overall trip was amazing. I'm really glad, and after so many years, ಇಷ್ಟೊಂದು ಟೈಮ್ ಕಳೆದು, ಇಷ್ಟೊಂದು ವೆಯ್ಟ್ ಮಾಡಿ, ಇಷ್ಟೊಂದು ವರ್ಷ ವೆಯ್ಟ್ ಮಾಡಿ ಫೈನಲಿ ಒಂದು ಬಕೆಟ್ ಲಿಸ್ಟು ಮೇನ್ ಕಂಪ್ಲೀಟ್ ಆಯಿತು. ಆನೆ ತಗೊಂಡೋಗ್ತಾರೆ, ಆನೆ ಆನೆ ಆನೆ. ಹಾಂ, ಅಯ್ಯೋ ಇದೇನು ರೋಡ್ ಗುರು ಇದು? ಯಪ್ಪ ಯಪ್ಪ ಯಪ್ಪ, ಉಯ್ 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 ಉಯ್. ಇದೆಂಥ ರೋಡ್ ಗುರು, ಫುಲ್ಲು ಚಿದ್ರನ ಆಗ್ಬಿಟ್ಟಿದೆ ಇದು. ಅಯ್ಯಬ್ಬ, ಈ ಡೈವರ್ಷನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಈ ಡೈವರ್ಷನ್ ಇರಲಿಲ್ಲ ಮೊದಲು. ಇಂಡಿಯಾದಲ್ಲಿ ಇವತ್ತು ರಾತ್ರಿ ಇಲ್ಲಾಂದ್ರೆ ಡೈವರ್ಷನ್ ನಾಳೆ ಬೆಳಗ್ಗೆ ಬಂದ್ಬಿಟ್ರತ್ತೆ. ಏನು ಹೇಳೋಕ್ಕಾಗಲ್ಲ. ನೀಡ್ ಟು ರೈಡ್ ಕೇರ್ಫುಲಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಸೊ ಟ್ರಿಪ್ ತುಂಬಾ ಚೆನ್ನಾಗಿತ್ತು, ಎವ್ರಿಥಿಂಗ್ ವಾಸ್ ಗುಡ್. ಐ ಎಂಜಾಯ್ಡ್ ಲಾಟ್. ಬಟ್ ಒಂದು ಸ್ವಲ್ಪ ಅದೇ ರಶ್ ತುಂಬ ಇತ್ತು ಸೀಸನಲ್ ಟೈಮ್ ಆಗಿದ್ದಕ್ಕೆ. ಬಟ್ ಓವರ್ ಆಲ್ ಲೈಕ್ ಐ ಲವ್ಡ್ ಇಟ್ ಬಾಯ್, ಐ ಲವ್ಡ್ ಇಟ್ ಲೈಕ್ ಆಸಮ್. Okay guys, another 10-15 kilometers.
Yeah, now I'm at Varur. Varur Jain College. Okay, anyway. ಸೊ ಇನ್ನೊಂದು 8 ಕಿಲೋಮೀಟರ್ ಅಷ್ಟೇ ಅಲ್ಲ 15 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ಮೈಲೇಜ್ ಮಾತ್ರ ಆಗಿದೆ. ಬಿಕಾಸ್ ನಾನು ಇನ್ನೊಂದು 2 ಲೀಟ್ರ್ ಎಕ್ಸ್ಟ್ರಾ ಹಾಕ್ಸಿ ಅದು ತಿರುಗಿ ಮುಗಿದು ವಾಪಸ್ ಮತ್ತೆ ಇದು ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗಿದೆ. ಯಪ್ಪ ಹೆವಿ ಚರ್ಚಿ ಇದು ಮಾತ್ರ. ಸೊ ಕಡಿಮೆ ಆಗಿದೆ ಆಬ್ವಿಯಸ್ಲಿ. ಐ ಆಮ್ ಓಕೆ ವಿತ್ ಇಟ್. ಸೊ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ though. So anyway guys, I'm really thankful to you guys for being with me. ನನ್ನ ಜೊತೆ ಇದ್ದಕ್ಕೆ ಈ ಎಂಟೈರ್ ಕನ್ಯಾಕುಮಾರಿ ಜರ್ನಿ. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಾವು ಯಾರು ತುಂಬ ಜನ ಫಾಲೋ ಮಾಡ್ತಿಲ್ಲ ಯಾರು. ಸೊ ಪ್ಲೀಸ್ ಫಾಲೋ ಮಾಡಿ. ಹಿಯರ್ ಇಸ್ ಮೈ ಇನ್ಸ್ಟಾಗ್ರಾಮ್ ID. ಸೊ ಕೆಳಗಡೆ ಬರ್ತಾ ಇದೆ ನೋಡಿ. ಸೊ ಫಾಲೋ ಮಾಡಿ, ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಡೇ ಟು ಡೇ ಸೇಮ್ ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ವೆರಾಸ್ ಯೂಟ್ಯೂಬಲ್ಲಿ ಇಟ್ಸ್ ಗೋನ ಟೇಕ್ ಅಟ್ಲೀಸ್ಟ್ 7 to 10 days ಡಿಲೇ ಇರುತ್ತೆ. ಸೊ ನಾನು ಇವತ್ತು ರೈಡ್ ಮಾಡಿದೆ ಅಂತಂದರೆ 10 days ಬಿಟ್ಟು ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಇನ್ಸ್ಟಂಟ್ ಅಪ್ಡೇಟ್ ಕಂಪ್ಲೀಟ್ಲಿ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಅಲ್ಲಿ ಫೋಟೋಸು ಎಲ್ಲ ಶಾರ್ಟ್ಸ್ ಎಲ್ಲ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ, ರೀಲ್ಸ್ ಎಲ್ಲ. ಸೊ ಇಲ್ಲಿ ಓನ್ಲಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಆ್ಯಂಡ್ ಎನಿವೇ ಗೈಸ್, ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ವಿಚ್ ಇಸ್ ಈ ಎಂಟೈರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಟ್ರಿಪ್ ಯಾವ ಥರ ಪ್ಲಾನ್ ಮಾಡ್ಬೋದು. ಸೊ ನೀವು ಕನ್ಯಾಕುಮಾರಿ ಹೋಗ್ತಿದ್ರೆ ಏನು ಮಾಡಬೇಕು, ವಾಟ್ ಆರ್ ದ ಡೂಸ್ ಆ್ಯಂಡ್ ವಾಟ್ ಆರ್ ದ ಡೋಂಟ್ಸ್, ಎಲ್ಲದನ್ನೂ ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ತೊಗೊಂಬರ್ತೀನಿ. ಆ ವಿಡಿಯೋಗಾಗಿ ಕಾಯ್ತಾ ಇರಿ. ಸೊ ಸಿಗ್ತೀನಿ ಆ ವಿಡಿಯೋದಲ್ಲಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಆ್ಯಂಡ್ ರೈಡ್ ಸೇಫ್ ಗೈಸ್.